ಇವತ್ತು ರಾಜ್ಯಕ್ಕೆ ಅದರಲ್ಲೂ ಬೆಂಗಳೂರಿಗೆ ಮೋದಿ ಭೇಟಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರ ವಿರುದ್ಧ ಬಹಳ ದೊಡ್ಡ ಅಭಿಯಾನವನ್ನ ಮಾಡ್ತಾ ಇದೆ. ಅದೇ ಚೊಂಬು ಅಭಿಯಾನ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅನುದಾನದ ಸಮರವನ್ನ ಮಾಡ್ತಾ ಇದೆ. ಬೆಂಗಳೂರಿಗೆ ಮೋದಿ ಭೇಟಿ ಕೊಟ್ಟಿದ್ದಾರೆ. ಈ ಕಡೆ ಚೊಂಬು ಅಭಿಯಾನ ನಡೀತಾ ಇದೆ. ವಿನೂತನ ಪ್ರತಿಭಟನೆಗೆ ಕಾಂಗ್ರೆಸ್ ಕೈ ಜೋಡಿಸಿದೆ. ಜೊತೆಗೆ ಪ್ರತಿಭಟನೆಯ ಮೂಲಕ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿ ರಾಜ್ಯ ಭೇಟಿ ವೇಳೆ ಕಾಂಗ್ರೆಸ್ ಕೆಂಡಾಮಂಡಲವಾಗ್ತಾ ಇದೆ. ಬೆಂಗಳೂರಿನ ಮೇಖ್ರಿ ಸರ್ಕಲ್ನಲ್ಲಿ ಕಾಂಗ್ರೆಸ್ನಿಂದ ಈ ಪ್ರತಿಭಟನೆ ನಡೀತಾ ಇದೆ. ಖಾಲಿ ಚೊಂಬು ಪ್ರದರ್ಶನಕ್ಕಿಟ್ಟು ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡ್ತಾ ಇದೆ. ಡಿಕೆ ಶಿವಕುಮಾರ್, ಸುರ್ಜೇವಾಲಾ, ಡಿಕೆ ಸುರೇಶ್, ರಿಜ್ವಾನ್ ಅರ್ಷದ್, ಐಶ್ವರ್ಯ ಮಹಾದೇವ್, ಕಾಂಗ್ರೆಸ್ ಈ ಎಲ್ಲ ಜನ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದು ಮೋದಿ ಭಾವಚಿತ್ರದ ರೀತಿಯಲ್ಲಿ ಅಣುಕು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮೋದಿ ಕೈಗೆ ಒಂದು ಚೊಂಬು ಕೊಟ್ಟು ಕರ್ನಾಟಕಕ್ಕೆ ಏನಾದ್ರು ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಚೊಂಬು ಅಂತ ಹೇಳಿ, ಮೋದಿಯಿಂದ ಕರ್ನಾಟಕಕ್ಕೆ ಕೊಡುಗೆ ಚೊಂಬು ಅಂತ ಹೇಳಿ ಚೊಂಬುಗೆ ಒಂದು ಮಾಲೆ ಹಾಕಿ ಪೂಜೆ ಮಾಡ್ತಾ ಇದ್ದಾರೆ. ಇದ್ರ ಮೂಲಕ ವಿನೂತನ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಕಾಂಗ್ರೆಸ್. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಸಿಲಿಂಡರ್, LPG ಗ್ಯಾಸ್ ಸಿಲಿಂಡರ್ಗೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಚೊಂಬಿಗೆ ಪೂಜೆ ಮಾಡ್ತಾ ಇದ್ದಾರೆ. ಡೀಸೆಲ್, ಪೆಟ್ರೋಲ್ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಚೊಂಬು ಅಭಿಯಾನ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದು ಮೋದಿಯ ಇವತ್ತೇನು ಪ್ರಚಾರ ಇದೆ, ಪ್ರಚಾರಕ್ಕೆ ವಿರುದ್ಧವಾಗಿ ಇಂಥ ಆಕ್ರೋಶದ ರೀತಿಯಲ್ಲಿಯೇ ಅಣುಕು ಪ್ರದರ್ಶನ ಮಾಡ್ತಾ ಇದೆ ಈ ಚೊಂಬು ಅಭಿಯಾನದ ಮೂಲಕ. Is now for everybody to see and judge. Kannadigas demand their right. We give 100 rupees to Government of India in taxes and Kannadigas get rupees 13 back only. When they demand their share of their own taxes, Modi ji gives them chombu. When there is drought in the state, for 6 months now, Congress government of Karnataka is asking for 17,400 crores of drought relief money for our farmers, for our poor across the state from NDRF funds, National Disaster Relief Fund. Modi ji gives us chombu. When Karnataka demands that in the 15th Finance Commission, Kannadigas have been denied 60,000 crores, Modi ji gives us chombu. When Karnataka demands its money for Bhadra Dam, 6,000 crore that was announced in the union budget, Modi ji gives us chombu. When Bangaloreans demand that union budget which announced a periphery road for Bangalore, Modi ji gives us chombu. When Indians and Kannadigas 2 ವರ್ಷದಲ್ಲಿ ಸತತವಾದಂತ ಭೀಕರವಾದಂತ ಬರ ಇದೆ. ಇನ್ನಿಂತ ಹೆಚ್ಚಿನ ತಾಲೂಕು ಬರ ಪೀಡಿತವಾಗಿದ್ದಾವೆ. ನಮಗೆ ಪರಿಹಾರ ಕೊಡಿ ಅಂತ ಹೇಳಿದ್ರು ಕಾನೂನಾತ್ಮಕ ರೀತಿಯಲ್ಲಿ ಕೇಳಿದ್ದೇವೆ. ಒಂದು ಹ್ಯುಮ್ಯಾನಿಟೇರಿಯನ್ ಬೇಸಿಸ್ ಮೇಲೆ ಮನುಷ್ಯತ್ವ ಇರದೇ ಇರ್ತಕ್ಕಂಥ ಈ ಸರ್ಕಾರ ಕನ್ನಡಿಗರಿಗೆ ಪರಿಹಾರ ಕೊಟ್ಟಿಲ್ಲ. ಚಂಬು ತೋರಿಸದೆ ಇದ್ರೆ ಬರೀ ಏನ್ ತೋರಿಸ್ಬೇಕು? 28ರಲ್ಲಿ 26 ಜನ MPs ನೀವು ಗೆಲ್ಸ್ಕೊಂಡು ಹೋದ್ರಲ್ಲ ಸ್ವಾಮಿ. ಕನ್ನಡಿಗರು ನಿಮ್ಗೆ ಓಟ್ ಹಾಕಿದಾರಲ್ಲ. ನೀವು ಪ್ರಧಾನ ಮಂತ್ರಿ ಆಗಿದ್ದು ಕನ್ನಡಿಗರ ಸಾಥಿಂದನೂ ಕೂಡ ಅಲ್ವಾ? ಇವತ್ತು ಈ 5 ವರ್ಷದಲ್ಲಿ ನೀವು ಏನ್ ಮಾಡಿದಿರಿ ಕರ್ನಾಟಕಕ್ಕೆ? ನಮ್ಮ ರೈತರು, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ಏನ್ ಕಷ್ಟದಲ್ಲಿದ್ದಾರೆ. ನಮ್ಮ ಹಕ್ಕನ್ನು ನಮ್ಗೆ ಕೊಡಿ ಅಂತ ಕೇಳಿರೋದು. ನಾನು ಭಿಕ್ಷೆ ಕೇಳಿದೀವ? ನಿಮ್ಮಿಂದ ಜಬರ್ದಸ್ತಿ ದುಡ್ಡು ಕೇಳ್ತಾ ಇದೀವ? ಕೋರ್ಟ್ ಮೆಟ್ಲಿಗೆ ಹೋಗ್ಬೇಕಾಗಿತ್ತ ನಾವು? ಹೋಗಿದ್ರಲ್ಲ ಸರ್? ಹೌದು. ಏನ್ ಮಾಡ್ಬೇಕು ಹೇಳಿ? ನಮ್ಮ ಹಕ್ಕು ಕೇಳೋದಕ್ಕೆ ನಾವು ಏನ್ ಮಾಡ್ಬೇಕು? ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಹಣ ಅದರಲ್ಲೇ ನಮ್ಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದಕ್ಕೆ ನಾವು ಎಲ್ಲಿ ಹೋಗ್ಬೇಕು? ಫೈನಾನ್ಸ್ ಕಮಿಷನ್ ಅವರು 11,000 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು.
ನಷ್ಟ ಆಗಿದೆ GST ಇಂದ ಅಂತ ಹೇಳಿದ್ರು ಸಹ ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಕೊಡೋದಿಲ್ಲ ಅಂತಾರೆ. ಕನ್ನಡಿಗರ ಮೇಲೆ, ಕರ್ನಾಟಕ ರಾಜ್ಯದ ಮೇಲೆ ಬಿಜೆಪಿಗೆ, ನರೇಂದ್ರ ಮೋದಿ ಅವರಿಗೆ ಆ ದ್ವೇಷ ಯಾಕೆ? ಏನ್ ಮಾಡಿದ್ದಾರೆ ಕನ್ನಡಿಗರು? ನಿಮ್ಗೆ ಸಹಾಯನ ಮಾಡಿದಾರೆ ಹೊರತು ನಿಮ್ಗೆ ಏನು ನಮ್ಮಿಂದ ಲಾಸ್ ಅಂತೂ ಆಗಿಲ್ಲ. ಕನ್ನಡಿಗರ ಮೇಲೆ ಯಾಕೆ ಬಿಜೆಪಿ, ನರೇಂದ್ರ ಮೋದಿ ಅವರು ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಕೇಳೋದಿಕ್ಕೆ ಬಂದಿದ್ದಾರೆ. ಪ್ರತಿಭಟನೆ ಅವಕಾಶ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಅವಕಾಶ ಇದು ನಮ್ಮ ಮೂಲಭೂತವಾದಂತ ಹಕ್ಕು. ನಾವು ಅದಕ್ಕೆ ಪ್ರದರ್ಶನ ಮಾಡ್ತೀವಿ. ನಾವು ಮಾಡದೇ ಇದ್ರೆ, ರಾಜ್ಯದ ಜನರ ಪರವಾಗಿ ನಾವು ಕೇಳದೇ ಇದ್ರೆ ಮತ್ತೆ ಯಾರು ಕೇಳಬೇಕು? ನಮ್ಮ ಹಕ್ಕಿದೆ, ನಾವು ಚಲಾಯಿಸ್ತೇವೆ. ಬರಲಿ, ಬರಗಾಲ ದುಡ್ಡು ಯಾಕೆ ಕೊಟ್ಟಿಲ್ಲ ಹೇಳಿ, ನಮ್ಮ ಅಪ್ಪರ್ ಭದ್ರಾ ಯೋಜನೆಗೆ ದುಡ್ಡು ಯಾಕೆ ಕೊಟ್ಟಿಲ್ಲ ಹೇಳಿ, ಮಾದಾಯಿಗೆ ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಹೇಳಿ, ಮೇಕೆದಾಟಿಗೆ ಯಾಕೆ ಧೈರ್ಯವಾಗಿ ತೀರ್ಮಾನ ತೆಗೆದುಕೊಳ್ಳಿಲ್ಲ ಹೇಳಿ, ಕರ್ನಾಟಕದ ಅನ್ಯಾಯ ಯಾಕೆ ಸರಿ ಮಾಡಲಿಲ್ಲ ಅನ್ನೋದು ಹೇಳಿ ಅಷ್ಟೇ. ಹೌದು, ಶಂಭು, ನಾನು ಹೋಗ್ಬೇಕಾಯ್ತು, ನಂಗೆ ಬೇರೆ ಏನೋ ಕೆಲಸ ಇತ್ತು. ನನಗೆ ಈಗ ನಾನು ಮೈಸೂರಿಗೆ ಹೋಗ್ಬೇಕಾಗಿದೆ. ಮೈಸೂರು, ಮಂಡ್ಯ ಪ್ರವಾಸ ಇದೆ. ಚಂಬೆ ಕೊಟ್ಟಿರೋದು, ಕರ್ನಾಟಕಕ್ಕೆ ಕೊಟ್ಟಿರೋ ಚಂಬು. ಆ ಚಂಬಲ್ಲಿ ಕೆಳಗಡೆ ಇವತ್ತು ಬಿಕಾಸ್ ನಮಗ್ ಮೌನ ಮೋದಿ ಬೇಕಿಲ್ಲ, ನಮಗ್ ಉತ್ತರ ನೀಡುವಂತ ಪ್ರಧಾನ ಮಂತ್ರಿ ಬೇಕು. ಕರ್ನಾಟಕ ರಾಜ್ಯಕ್ಕೆ ಏನ್ ಮಾಡಿದ್ದಾರೆ ಅಂತ ಚುನಾವಣೆ ಸಮಯದಲ್ಲಿ ಬರ್ತಾರೆ, ಮಾತಾಡಿದ್ರೆ ಏನು ಪ್ರಗತಿ, ಅಚ್ಛೇದಿನ್, ವಿಕಾಸ್ ಏನು ಮಾತಾಡಲ್ಲ. ತಾವೇ ನೋಡಿದ್ರಿ ಮೈಸೂರು ಭಾಷಣದಲ್ಲಿ ಅವ್ರು ಏನಂದ್ರು ಅಂತ. ಇವತ್ತು ಪ್ರಧಾನ ಮಂತ್ರಿ ಮೋದಿ ಅವ್ರು ಬಂದಾಗ ಬರ ಪರಿಹಾರದ ಬಗ್ಗೆ ಉತ್ತರ ನೀಡಬೇಕು. ನಮಗೆ GST ಅಲ್ಲಿ ಏನ್ ತೊಂದರೆ ಆಗಿದೆ ಅದ್ರ ಬಗ್ಗೆ ಅವರು ಏನಂತೀನಿ, ಅದ್ರ ಬಗ್ಗೆ ಅವ್ರು ಸ್ಪಷ್ಟನೆ ನೀಡಬೇಕು. ಅವ್ರು ಸಂಸದರಿದಾರಲ್ಲ.